ಹಾಯ್ ಎಲ್ಲರಿಗೂ. ಇವತ್ತು ನಿಮ್ಮ ಜೊತೆ ಈ ಸ್ನ್ಯಾಕ್ಸ್ ಶೇರ್ ಮಾಡ್ತಾ ಇದ್ದೇವೆ. ಮಾಡಲಿಕ್ಕಂತೂ ತುಂಬ ಈಸಿ, ಮಕ್ಕಳಿಗಂತೂ ತುಂಬ ಇಷ್ಟ. ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು. ಬನ್ನಿ ಏನೆಲ್ಲ ಇದಕ್ಕೆ ಬೇಕಂತ ನೋಡೋಣ. ಇದು ಬೇಯಿಸಿದ ಆಲೂಗಡ್ಡೆ, ಚಿಕನ್ ಮತ್ತು ಆಲೂಗಡ್ಡೆ ಒಟ್ಟಿಗೆ ಬೇಯಿಸಬೇಕು. ಇದಕ್ಕೆ ಈಗ 2 ಆಲೂಗಡ್ಡೆ ಹಾಕಿದ್ದಾರೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದು ಚಿಕನ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದಾರೆ. ಇದಕ್ಕೆ 1 ಕಾಯಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಬೇಕು. ಚಿಕನ್ 1 ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡಿದ್ದುಂಟಲ್ಲ, ಅದೆಲ್ಲ ಇದಕ್ಕೆ ಹಾಕಬೇಕು. ಇದು ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಇದು ಸಿಂಪಲ್ ಆದ ರೆಸಿಪಿ. ನನಗಂತೂ ತುಂಬ ಇಷ್ಟ ಆಯಿತು, ಮತ್ತು ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ. ಇದಕ್ಕೆ ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಮತ್ತು ಪೆಪ್ಪರ್ ಪೌಡರ್ ಹಾಕಬೇಕು. ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಮಟನ್ ಮಸಾಲ ಪೌಡರ್ ಇದ್ದರೆ ಸ್ವಲ್ಪ ಹಾಕಿ. 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಇದು ಯಾವ ರೀತಿಯಲ್ಲಿ ಬೇಕು ಆ ಥರ ಮಾಡಿ. ರೌಂಡ್ ಬೇಕಾದರೆ ರೌಂಡ್ ಥರ ಮಾಡ್ಬೋದು, ಚೆಂದ ಆಗ್ತದೆ. ಸ್ವಲ್ಪ ರೌಂಡ್ ಥರ ಮಾಡಿದ್ದೇವೆ ಮತ್ತು ಈ ರೀತಿ ಮಾಡಿದ್ದೇವೆ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಅದನ್ನು ಒಂದೊಂದು ಹಾಕಬೇಕು. ಸ್ವಲ್ಪ ಸ್ಲೋ ಮಾಡಿ ಫ್ರೈ ಮಾಡಬೇಕು. ಇದು ಹೊರಗೆ ಕ್ರಿಸ್ಪಿ ಆಗಿರ್ತದೆ, ಸೂಪರ್ ಆಗ್ತದೆ. ಈಗ ಫ್ರೈ ಮಾಡಿ ಆಗಿದೆ ನೋಡಿ, ಇದು ರೆಡಿಯಾಗಿದೆ. ಇದು ಟೊಮೆಟೊ ಸಾಸಿಗೆ ಸೂಪರ್ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.